ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ NSP-OTR ರಿಜಿಸ್ಟ್ರೇಷನನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅನ್ನೋದನ್ನು 5 ಮಿನಿಟ್ಸಲ್ಲಿ ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಂದು ಒಂದು ವಾಟ್ಸಪ್ ಚಾನಲ್ ಇದೆ, ಆ ಚಾನಲನ್ನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಾನು ನಿಮಗೆ ಜಾಯ್ನ್ ಆಗಿ ನಿಮಗೆ ಯಾವುದೇ ಇನ್ಫಾರ್ಮೇಷನ್ ಬಂದರೂ ಸಹ ನಾನು ನಿಮಗೆ ಪಾಸ್ ಮಾಡ್ತಿರ್ತೀನಿ. ಏನು SSP ಮತ್ತು NSP ಸ್ಕಾಲರ್ಶಿಪ್ಗಳಿಗೆ ನಿಮಗೆ NSP-OTR ರಿಜಿಸ್ಟ್ರೇಷನ್ ನೀವು ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ನೀವು SSP ಸ್ಕಾಲರ್ಶಿಪ್ಗೆ ಹೋಗಬೇಕಾದ್ರೂ ಸಹ ಎಂಟ್ರಿ ಮಾಡಬೇಕಾಗತ್ತೆ. ಏನು SSP ಸ್ಕಾಲರ್ಶಿಪ್ಸ್ ಅಂತಂದರೆ ಇಟ್ಸ್ ಅನ್ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ, ಅಂದರೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ. ಸೊ ಇಲ್ಲಿ ನಿಮಗೆ ಏನಾಗಿರುತ್ತೆ ಅಂದರೆ ಆಲ್ಮೋಸ್ಟ್ ಎಲ್ಲ ಸ್ಕಾಲರ್ಶಿಪ್ಗಳ ಗೌರ್ಮೆಂಟ್ ಸ್ಕಾಲರ್ಶಿಪ್ಗಳ ಕಂಬೈನ್ಡ್ ಒಂದೇ ಒಂದು ಪೋರ್ಟಲ್ ಇರುತ್ತೆ. ನೀವು ಯಾವ ರೀತಿಯಾದ ಸ್ಕಾಲರ್ಶಿಪ್ಸ್ ಇರುತ್ತೆ ಅಂತಂದರೆ ನೀವು ನೋಡಬಹುದು, ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ಸ್ಕಾಲರ್ಶಿಪ್, ಆಯುಷ್ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ, ತಾಂತ್ರಿಕ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ, ಅಥವಾ ಕಾರ್ಮಿಕ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ, ಅಥವಾ ಆರ್ಯವೈಶ್ಯ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ, ಅಥವಾ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ಅಥವಾ ವೈದ್ಯಕೀಯ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರ, ಈ ಥರ ನಿಮಗೆ ಹಲವಾರು ಸ್ಕಾಲರ್ಶಿಪ್ಗಳು ಒಂದೇ ಒಂದು ಪೋರ್ಟಲಲ್ಲಿ ನೀವು ಅಪ್ಲೈ ಮಾಡಬಹುದು. ಸೊ ಆ ಪೋರ್ಟಲಲ್ಲಿ ಅದನ್ನೇ ನಾವು ಏನಂತ ಕರಿತೀವಿ ಅಂದರೆ SSP ಪೋರ್ಟಲ್ ಅಂತ ಕರಿತೀವಿ, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಕರಿತೀವಿ. ನೀವು ಅಲ್ಲಿ ಹೋಗಿ ನೀವು ಫಸ್ಟ್ ಏನು ಮಾಡ್ಕೋಬೇಕಾಗುತ್ತೆ ಅಂದರೆ ಅಲ್ಲಿ ರಿಜಿಸ್ಟ್ರೇಷನ್ ಕೇಳೋದಕ್ಕೆ ಮೊದಲು ನೀವು ಏನಾಗುತ್ತೆ ಅಂದರೆ ಇಲ್ಲಿ NSP-OTR ರಿಜಿಸ್ಟ್ರೇಷನ್ ನಂಬರನ್ನು ಕೇಳುತ್ತೆ. ಸೊ ಆ ಒಂದ್ಸರಿ ಆ NSP-OTR ರಿಜಿಸ್ಟ್ರೇಷನ್ ನಂಬರನ್ನು ನೀವು ಎಂಟ್ರಿ ಮಾಡಿದ್ರೆ ಫರ್ದರ್ ಈ ಎಲ್ಲ ಸ್ಕಾಲರ್ಶಿಪ್ಗೂ ಸಹ ನೀವು ಅಪ್ಲೈ ಮಾಡ್ಬೋದು. ಹಾಗಾದರೆ ಈ NSP-OTR ನಂಬರ್ ರಿಜಿಸ್ಟ್ರೇಷನನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅನ್ನೋದನ್ನು ಕ್ವಿಕ್ಕಾಗಿ 5 ಮಿನಿಟ್ಸಲ್ಲಿ ಯಾವ ರೀತಿಯಾಗಿ ಮಾಡುವಂಥದ್ದು ಅನ್ನೋದನ್ನು ವಿಡಿಯೋದಲ್ಲಿ ನೋಡೋಣ. ಓಕೆ, NSP ಮತ್ತು SSP-OTR ರಿಜಿಸ್ಟ್ರೇಷನನ್ನು ಯಾವ ರೀತಿಯಾಗಿ ಮೊಬೈಲ್ ಫೋನಿನಲ್ಲೇ 5 ನಿಮಿಷದಲ್ಲಿ ರಿಜಿಸ್ಟ್ರೇಷನ್ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ನೀವು SSP ಅಥವಾ NSP ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲು OTR ರಿಜಿಸ್ಟ್ರೇಷನ್ ನಂಬರ್ ಕಡ್ಡಾಯವಾಗಿರುತ್ತೆ. OTR ಅಂತಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ. ಸೊ ಈ ನಂಬರು ಕಡ್ಡಾಯವಾಗಿರುತ್ತೆ. ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅನ್ನೋಂತಾದರೆ ನಿಮ್ಮ ಮೊಬೈಲ್ ಫೋನಲ್ಲಿ ಈ ಎರಡೂ ಆ್ಯಪ್ಸನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ. ಫಸ್ಟು ಯಾವುದು ಅಪ್ಲಿಕೇಶನ್ಸನ್ನು ಡೌನ್ಲೋಡ್ ಮಾಡಬೇಕು ಅಂದರೆ ಫಸ್ಟು NSP-OTR ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ, ನೀವು ಪ್ಲೇಸ್ಟೋರಲ್ಲಿ ಹೋದರೆ. ಸೊ ಈ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಜೊತೆಗೆ ಎರಡನೇದು ಯಾವುದಪ್ಪ ಅಂತಂದರೆ ಆಧಾರ್ ಫೇಸ್ RD ಅಂತ ಬರುತ್ತೆ, ನೀವು ನೋಡ್ತಿರ್ಬೋದು. ಈ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಇವೆರಡು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದ ಆದ ನಂತರನೇ ನೀವು ಪ್ರೊಸೀಡ್ ಆಗಬೇಕು. ಜೊತೆಗೆ ನೀವು ಆಧಾರ್ ನಂಬರನ್ನು ರೆಡಿ ಮಾಡಿಟ್ಕೊಳ್ಳಿ, ಅದಾದ ನಂತರ ಪ್ರೊಸೀಡ್ ಆಗಿ. ಓಕೆ, ಫಸ್ಟ್ ಬರೋಣ NSP. ಯಾಕೆಂದರೆ ನೀವು ಆಧಾರ್ ಫೇಸ್ RD ಬೇಕಾಗುತ್ತೆ, ಯಾಕೆಂದರೆ ಆಧಾರ್ ಅಥೆಂಟಿಕೇಶನ್ ಆಗುತ್ತೆ, ನಿಮ್ಮ ಫೇಸನ್ನು ಐಡೆಂಟಿಫೈ ಮಾಡಬೇಕಾಗಿರೋದ್ರಿಂದ. ಸೊ ಆಧಾರ್ ಫೇಸ್ RD ಅಪ್ಲಿಕೇಶನ್ನು ಬೇಕಾಗುತ್ತೆ. ಸೊ ಮೊದಲನೇ ಸ್ಟೆಪ್ ಬರೋಣ, NSP-OTR ಆ್ಯಪನ್ನು ಫಸ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, NSP-OTR ಅನ್ನು. ಅದಾದ ನಂತರ ಓಪನ್ ಮಾಡಿ. ಆ ಆ್ಯಪನ್ನು ಓಪನ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ, ರಿಜಿಸ್ಟರ್ ಅಂತ ಇದೆಯಲ್ವಾ. ಈ ರಿಜಿಸ್ಟರ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಲಿ ಅದು ಬಂದಿರುತ್ತೆ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಗೈಡ್ಲೈನ್ಸ್ ಇಲ್ಲಿ ನೋಡ್ಬೋದು, 4 ಸ್ಟೆಪ್. ಇದು ಇಷ್ಟೇ ಸಿಂಪಲ್ ಸ್ಟೆಪ್ಸ್. ಇದು ಗೈಡ್ಲೈನ್ಸ್ ಇರುತ್ತೆ. ಫಸ್ಟ್ ಅದನ್ನು ಓದಿದಾದ ನಂತರ ಮುಂದಿನ ಸ್ಟೆಪ್ಗೆ ಹೋಗಬೇಕಾಗತ್ತೆ. ರಿಜಿಸ್ಟರ್ ಮೊಬೈಲ್ ನಂಬರ್ ಬರುತ್ತೆ, ಆಮೇಲೆ KYC ಬರುತ್ತೆ. ಅದಾದಮೇಲೆ ನಿಮಗೆ ಫೈನಲಿ NSP-OTR ನಂಬರ್ ಜನ್ರೇಟ್ ಆಗುತ್ತೆ. ಓಕೆ, ಸೊ ಫಸ್ಟ್ ಗೈಡ್ಲೈನ್ಸ್ ಮೇಲೆ ಆಟೋಮೆಟಿಕಲಿ ಇರುತ್ತೆ. ಸೊ ಅದಾದಮೇಲೆ ಕೆಳಗಡೆ ನೋಡ್ಬೋದು ನೀವು ಗೈಡ್ಲೈನ್ಸ್ ಇರುತ್ತೆ, ಕಂಪ್ಲೀಟಾಗಿ ಈ ರೀತಿಯಾದ ಗೈಡ್ಲೈನ್ಸ್ ಇರುತ್ತೆ. ಸೊ ಆಲ್ಮೋಸ್ಟ್ 10 ಗೈಡ್ಲೈನ್ಸ್ ಇದೆ. ಈ ಗೈಡ್ಲೈನ್ಸ್ನೆಲ್ಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ಕೆಳಗಡೆ ನೀವು ಇಲ್ಲೇನು ಕೊಟ್ಟಿದ್ದಾರೆ ಡೀಟೇಲ್ಸನ್ನು ನೀವು ಇಲ್ಲಿ ಐ ಅಗ್ರಿ ಟು ದ ಫಾಲೋಯಿಂಗ್ ಅಂತ ಏನಿದೆ ಅಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ, ಎರಡನ್ನೂ ಟಿಕ್ ಮಾಡಬೇಕಾಗತ್ತೆ. ಸೊ ಎರಡನ್ನ ಟಿಕ್ ಮಾಡಿದ ಆದ ನಂತರ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ನೆಕ್ಸ್ಟ್ ಬಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇರುತ್ತೆ. ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರನ್ನು ಹಾಕಿ, ಪ್ರಾಪರಾಗಿ ವರ್ಕ್ ಆಗುತ್ತಿರುವಂತಹ ಮೊಬೈಲ್ ನಂಬರ್ಸನ್ನು ಹಾಕಿ. ಯಾರ್ಯಾರ್ದು ಮೊಬೈಲ್ ನಂಬರ್ಸ್ ಅಥವಾ ಸೈಬರ್ದಲ್ಲಿ ಹೋಗಿರ್ತೀರ, ಸೈಬರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಸೋಕೆ ಹೋಗಿ ಅಲ್ಲಿ ಎಂಟ್ರಿಯನ್ನು ಬೇರೆ ನಂಬರ್ಸನ್ನು ಕೊಡುವಂಥದ್ದು ಪ್ರಾಬ್ಲಮ್ಯಾಟಿಕನ್ನು ಕ್ರಿಯೇಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಪ್ರಾಪರಾಗಿ ನಿಮ್ಮ ನಂಬರನ್ನು ಕೊಡಿ.
ಸೊ ಮೊಬೈಲ್ ನಂಬರನ್ನು ಕೊಡಿ. ಅದಾದಮೇಲೆ ಒ ಟಿ ಪಿ ಬರುತ್ತೆ. ಒ ಟಿ ಪಿಯನ್ನು ಎಂಟ್ರಿ ಮಾಡಿ ಇಲ್ಲಿ. ನೆಕ್ಸ್ಟು ಒ ಟಿ ಪಿಯನ್ನು ಎಂಟ್ರಿ ಮಾಡಿದ್ದಾದಮೇಲೆ ಕೆಳಗಡೆ ಇಲ್ಲಿ ಒಂದು ಕ್ಯಾಪ್ಚಾ ಕೊಟ್ಟಿದ್ದಾರೆ ನೋಡಿ. ಈ ಥರ ನಿಮಗೆ ಕ್ಯಾಪ್ಚಾ ಜನ್ರೇಟ್ ಆಗಿರುತ್ತೆ. ನನಗೆ ಈ ಥರ ಕ್ಯಾಪ್ಚಾ ಬಂದಿದೆ, ನಿಮಗೆ ಇನ್ನೊಂದು ಥರ ಕ್ಯಾಪ್ಚಾ ಬಂದಿರುತ್ತೆ. ಅದನ್ನು ಇಲ್ಲಿ ಎಂಟ್ರಿ ಮಾಡಿ, ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ಆದಮೇಲೆ ನೆಕ್ಸ್ಟ್ ಕೆಳಗಡೆ ಫರ್ದರ್ ಮೂವ್ ಆದಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಬನ್ನಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದಾಗ ಏನಪ್ಪ ಅಂದರೆ ಇಲ್ಲಿ ಇ ಕೆ ವೈ ಸಿ ಸ್ಟೆಪ್ ಇದು. ಸೊ ಇ ಕೆ ವೈ ಸಿನಲ್ಲಿ ನಿಮಗೆ ಐ ಹ್ಯಾವ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ದಾದಮೇಲೆ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ. ಈ ಆಧಾರ್ ನಂಬರನ್ನು ಎಂಟ್ರಿ ಮಾಡಿದ್ದಾದಮೇಲೆ ನೆಕ್ಸ್ಟ್ ಬಂದು ಫರ್ದರ್ ಹಾಗೆ ಕಂಟಿನ್ಯೂಷನ್ ಆಗುತ್ತೆ. ಅದೇ ಸ್ಟೆಪ್ಪೇ ನಿಮಗೆ ಕಂಟಿನ್ಯೂಷನ್ ಆಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ನೆಕ್ಸ್ಟ್ ಟು ಪ್ರೊಸೀಡ್ ವಿತ್ ಆಧಾರ್ ಬೇಸ್ಡ್ ಫೇಸ್ ಅಥೆಂಟಿಕೇಶನ್ ಅಂತ ಇದೆಯಲ್ವಾ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದಂತಹ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಕಂಪ್ಲೀಟಾಗಿ ಬರುತ್ತೆ. ಇದನ್ನೆಲ್ಲ ನೋಡ್ಕೊಂಡಿದ್ದಾದಮೇಲೆ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂತಹ ಆಧಾರ್ ಅಥೆಂಟಿಕೇಶನ್ ಆಗುತ್ತೆ. ನಿಮಗೆ ಇಲ್ಲಿ ನೋಡ್ತಿರಬಹುದು, ಈ ಥರ ಬರುತ್ತೆ. ನಿಮಗೆ ಯಾವ ರೀತಿಯಾದ ಯಾವ ಬ್ಯಾಂಕು ನಿಮ್ಮದು ಮ್ಯಾಪ್ ಆಗಿರುತ್ತೆ ಆ ಬ್ಯಾಂಕ್ ಸಹ ನಿಮಗೆ ನೇಮನ್ನು ಸಹ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಫರ್ದರ್ ಅದರಲ್ಲೇ ಕಂಟಿನ್ಯೂಷನ್, ಮದರ್ಸ್ ನೇಮ್, ಫಾದರ್ಸ್ ನೇಮ್ ಬರುತ್ತೆ, ಇಮೇಲ್ ಐ ಡಿ ಬರುತ್ತೆ. ಕಂಪ್ಲೀಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಎಲ್ಲ ಡೀಟೇಲ್ಸನ್ನ ನೀವು ಎಂಟ್ರಿ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ನಿಮಗೆ ಇಲ್ಲಿ ನೋಡಬಹುದು ಈ ರೀತಿಯಾದಂತಹ ಡೀಟೇಲ್ಸ್ ಬರುತ್ತೆ. ರೆಫರೆನ್ಸ್ ನಂಬರ್, ಡೇಟ್ ಆಫ್ ಬರ್ತ್, ಜೆಂಡರ್, ಆಧಾರ್ ನಂಬರ್, ಆಧಾರ್ ಹೋಲ್ಡರ್, ಇ ಕೆ ವೈ ಸಿ ಫೇಸ್ ವಿತ್ ಅಥೆಂಟಿಫಿಕೇಶನ್ಸ್. ನೋಡ್ಬೋದು ಇಲ್ಲಿ ನೀವು ಇ ಕೆ ವೈ ಸಿ ಫೇಸ್ ಅಥೆಂಟಿಕೇಶನ್ ಈಸ್ ನಾಟ್ ವೆರಿಫೈಡ್ ಅಂತ ಇದೆ. ಸೊ ನಾವೀಗೇನು ಮಾಡಬೇಕು ನೆಕ್ಸ್ಟ್ ಸ್ಟೆಪ್ ಅಂತಂದರೆ ಪ್ರೊಸೀಡ್ ಫಾರ್ ಫೇಸ್ ಅಥೆಂಟಿಕೇಶನ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಏನಾಗುತ್ತೆ ಅಂದರೆ ನಿಮಗೆ ಲೈವ್ ಕ್ಯಾಮ್ರಾ ಓಪನ್ ಆಗುತ್ತೆ. ನಾನು ಆಗಲೇ ಹೇಳಿದ್ದೆ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದಾಗ ಆಟೋಮೆಟಿಕಲಿ ಆ ಆ್ಯಪ್ಗೆ ಕನೆಕ್ಟ್ ಮಾಡಿದ್ದು ಏನಾಗುತ್ತೆ ಅಂದರೆ ನಿಮ್ಮ ಫೇಸನ್ನು ರೆಕಗ್ನಿಷನನ್ನು ಮಾಡೋದಕ್ಕೆ ಆಟೋಮೆಟಿಕಲಿ ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ಅಲ್ಲಿ ನಿಮ್ಮ ಫೋಟೋನ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು. ಸೊ ಅವೆರಡು ನಿಮ್ಮ ಆಧಾರಲ್ಲಿರುವಂಥ ಫೇಸ್ ಮತ್ತು ಅಲ್ಲಿ ಲೈವಲ್ಲಿ ತೊಗೊಂಡಿರುವಂತಹ ಫೇಸು ಕರೆಕ್ಟಾಗಿ ಮ್ಯಾಚ್ ಆದರೆ ನಿಮಗೆ ಫೈನಲಿ ಸೊ ಈ ರೀತಿಯಾಗಿ ಅಷ್ಟೇ ಫೈನಲ್ ಸ್ಟೆಪ್ ನಿಮಗೆ ಮುಗಿಯಿತು. ಫಿನಿಶ್ ಅಂತ ಬರುತ್ತೆ. ಯು ಹ್ಯಾವ್ ಸಕ್ಸಸ್ಫುಲಿ ಫಿಲ್ ದ ಫಾರ್ಮ್ ಆ್ಯಂಡ್ ಯುವರ್ ಒ ಟಿ ಆರ್ ನಂಬರ್ ಅಂತ ಕೊಟ್ಟಿದ್ರಲ್ವ, ಇದು ನಿಮ್ಮ ಒ ಟಿ ಆರ್ ನಂಬರ್. ಈ ಥರ ಒ ಟಿ ಆರ್ ನಂಬರ್ ಬರುತ್ತೆ. ಈ ಒ ಟಿ ಆರ್ ನಂಬರನ್ನು ನೀವು ದಟ್ ಈಸ್ ದ ಫೈನಲ್ ಒನ್. ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಂಡು ಜೊತೆಗೆ ಒಂದು ಕಡೆ ಬುಕ್ಕಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಇದು ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್. ನೀವು ಎನ್ ಎಸ್ ಪಿ ಸ್ಕಾಲರ್ಶಿಪ್ಸ್ಗೂ ಅಪ್ಲೈ ಮಾಡಬೇಕಾದ್ರೂ ಹಾಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಸ್ಗೂ ಅಪ್ಲೈ ಮಾಡಬೇಕಾದ್ರೂ ಸಹ ಎರಡಕ್ಕೂ ಸಹ ನೀವು ಯೂಸ್ ಮಾಡ್ಕೋಬಹುದು. ಸೊ ಆಯ್ತಲ್ವಾ. ಸೊ ಇದು ನಿಮಗೆ ಈ ಥರ ನೀವು ಎನ್ ಎಸ್ ಪಿ ಮತ್ತು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಸ್ಗಳಿಗೆ ಅಪ್ಲೈ ಮಾಡಬೇಕಾದ್ರೆ ಎನ್ ಎಸ್ ಪಿ ಒ ಟಿ ಆರ್ ರಿಜಿಸ್ಟ್ರೇಷನನ್ನು ಈ ರೀತಿಯಾಗಿ ಈ ನಂಬರನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಸನ್ನು ಅಪ್ಲೈ ಮಾಡಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವೆಲ್ಲ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಸ್ ಓಪನ್ ಇದೆ, ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.